ಆಕಾಶವಾಣಿ ಮಡಿಕೇರಿ. ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು. ಕೇಳುಗರೆಲ್ಲರಿಗೂ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಯಲ್ಲಿ ದೊರೆಯುವ ಚಿಕಿತ್ಸಾ ಸೌಲಭ್ಯಗಳ ಕುರಿತು ತುರ್ತು ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲು ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇದೆ. ಈ ಸಂಸ್ಥೆಗೆ ಸಂಬಂಧಿಸಿದಂಥ ಒಂದು ಬೋಧಕ ಆಸ್ಪತ್ರೆ ಕೂಡ ಇದೆ. ಈ ಆಸ್ಪತ್ರೆಯಲ್ಲಿ ನಮ್ಮ ಸಾರ್ವಜನಿಕರಿಗೆ ಹಲವಾರು ಚಿಕಿತ್ಸಾ ಸೌಲಭ್ಯಗಳು ದೊರೆತವೆ. ಈ ಚಿಕಿತ್ಸಾ ಸೌಲಭ್ಯಗಳನ್ನು ಅವರು ಹೇಗೆ ಪರಿಣಾಮಕಾರಿಯಾಗಿ ಬಳಸ್ಕೋಬಹುದು, ಏನು ಕ್ರಮವನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾವಿವತ್ತು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಕುರಿತು ನಮಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಹಾಗೆಯೇ ಕಿವಿ ಮೂಗು ಗಂಟಲು ಹಿರಿಯ ತಜ್ಞ ವೈದ್ಯರಾದಂಥ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರು. ನಮಸ್ಕಾರ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೇ. ನಮಸ್ಕಾರ. ಈಗ ನಮ್ಮ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆ ನಮ್ಮ ಕೊಡಗು ಜಿಲ್ಲೆಗೆ ಒಂದು ವರದಾನ ಅಂತ ಹೇಳ್ಬೋದು. ಹೌದು. ಇವತ್ತು ಕೊಡಗಿನ ಜನರೇ ಮಾತ್ರ ಅಲ್ಲ, ಮೈಸೂರು, ದಕ್ಷಿಣ ಕನ್ನಡ ಈ ಕಡೆಯಿಂದನೂ ಜನಗಳು ಬರ್ತಾ ಇದ್ದಾರೆ. ಹೌದು. ಏಕೆಂದರೆ ಒಳ್ಳೆಯ ಚಿಕಿತ್ಸೆ ಇಲ್ಲಿ ಸಿಗುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಇಟ್ಕೊಂಡು ಬರ್ತಾರೆ. ಮುಖ್ಯವಾಗಿ ಅವರು ಬಂದ ತಕ್ಷಣ ಯಾರನ್ನು ಸಂಪರ್ಕಿಸಬೇಕಾಗತ್ತೆ ಅಂತೀರಾ? ಯೂಶಲಾಗಿ ನಮಗೆ ಹೊರರೋಗ ವಿಭಾಗ ಅಂತ ಇದೆ. ಹೊರರೋಗ ವಿಭಾಗದಲ್ಲಿ ಅದು ಅಕಸ್ಮಾತ್ ಅವರು ತುರ್ತು ಚಿಕಿತ್ಸೆ ಇಲ್ಲ ಅಂದರೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಹೊರರೋಗ ಚಿಕಿತ್ಸಾ ವಿಭಾಗ ಇದೆ, ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅಲ್ಲೋಗಿ ಅವರು ಹೆಸರು ನೋಂದಾಯಿಸಿ ಅವ್ರಿಗೊಂದು ಔಟ್ ಪೇಷಂಟ್ ಸ್ಲಿಪ್ ಕೊಡ್ತಾರೆ. ಸೊ ಅದು ಫಸ್ಟ್ ಮಾಡಬೇಕು ಅವರು. ಅಕಸ್ಮಾತ್ ತುರ್ತು ಚಿಕಿತ್ಸೆಯಲ್ಲಿ ಅವರು ಡೈರೆಕ್ಟ್ ಆಗಿ ಕ್ಯಾಶುಯಾಲಿಟಿ ಅಂತ ಹೇಳ್ತೇವೆ, ಡೈರೆಕ್ಟ್ ಆಗಿ ಅಲ್ಲಿಗೆ ಬರ್ಬೋದು. ಅವರು ಅಲ್ಲೂ ಒಂದು ಕೌಂಟರ್ ಇರ್ತದೆ, ಅವ್ರದ್ದು ಸ್ಲಿಪ್ ಕೊಡ್ತಾರೆ ಅವರಿಗೆ. ಸೊ ತುರ್ತು ಚಿಕಿತ್ಸೆ ಏನಿದೆ ಅದನ್ನ ನಾವು ತುರ್ತು ಚಿಕಿತ್ಸಾ ಘಟಕದಲ್ಲಿ ನಾವು ಅವ್ರಿಗೆ ಸ್ಟೆಬಿಲೈಸ್ ಮಾಡಿ ಅವ್ರಿಗೆ ಆಮೇಲೆ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಗೆ ನಾವು ಅವ್ರನ್ನ ಕಳಿಸ್ಕೊಡ್ತೇವೆ. ಮುಂದಿನ ಅಕಸ್ಮಾತ್ ಸರ್ಜರಿ ಆಗಬೇಕು ಅಥವಾ ಟ್ರಾಮಾ ಇರ್ತದೆ ಅಥವಾ ಆಕ್ಸಿಡೆಂಟ್ಸ್ ಆಗಿರ್ತದೆ. ಸೊ ನಾವು ಅಲ್ಲಿ ಫಸ್ಟ್ ಸ್ಟೆಬಿಲೈಸ್ ಮಾಡಿಬಿಡ್ತೇವೆ. ಅವ್ರಿಗೆ ಸ್ಟೆಬಿಲೈಸ್ ಮಾಡಿ ಅವ್ರನ್ನ ಯಾವ ಡಿಪಾರ್ಟ್ಮೆಂಟ್ಗೆ ಕಳಿಸ್ಬೇಕು ನಾವು ಅದನ್ನ ಡಿಸೈಡ್ ಮಾಡಿ ಅಂಥ ಡಿಪಾರ್ಟ್ಮೆಂಟ್ಗೆ ಕಳಿಸ್ತೀವಿ. ಕೆಲವು ಸಂದರ್ಭದಲ್ಲಿ ಈಗ ಅಪಘಾತಗಳೆಲ್ಲ ಆಗಿರ್ತವೆ. ಅಂಥ ಸಂದರ್ಭದಲ್ಲಿ ಅವರಿಗೆ ರಕ್ತಸ್ರಾವ ಆಗೋ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಅವರಿಗೆ ಮೊದಲನೇ ಚಿಕಿತ್ಸೆ ಕೊಟ್ಟು ಅವರು ಒಂದು ಒಳ್ಳೆಯ ಸ್ಥಿತಿಗೆ ಬಂದಾಗ ಆ ಒಂದು ವಿಭಾಗಕ್ಕೆ ಕಳಿಸ್ಕೊಡ್ತೀರ. ಹೌದು. ಈಗ ಉದಾಹರಣೆಗೆ ಅವರಿಗೆ ಮೂಳೆ ಮುರಿದಿರೋ ಸಾಧ್ಯತೆ ಇರುತ್ತೆ, ಮತ್ತು ಅಲ್ಲಿ ರಕ್ತಸ್ರಾವನೂ ಆಗಿರೋ ಸಾಧ್ಯತೆ ಇರುತ್ತೆ. ಅವರು ಆ ಮೂಳೆ ಚಿಕಿತ್ಸೆಗೆ ಅವರು ಸರಿ ಹೋದ್ಮೇಲೆ ಅಲ್ಲಿಗೆ ಕಳಿಸ್ಕೊಡ್ತೀರ. ಹೌದು. ನಾವು ಅಲ್ಲಿ ಅವ್ರನ್ನ ಪೇಷಂಟ್ ಸ್ಟೆಬಿಲೈಸ್ ಮಾಡಿ, ಇವಾಗ ರಕ್ತ ತುಂಬಾ ಹೋಗಿದ್ರೆ ನಾವು ನಮ್ಮ ಬ್ಲಡ್ ಬ್ಯಾಂಕ್ ವೆರಿ ಎಫಿಷಿಯಂಟ್ ಬ್ಲಡ್ ಬ್ಯಾಂಕ್ 24x7 ಅವ್ರು ಕೆಲಸ ಮಾಡ್ತಾರೆ. ಇಮಿಡಿಯೇಟ್ ನಮಗೆ ಬ್ಲಡ್ ಸಿಗ್ತದೆ, ಅವ್ರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಸ್ ಮಾಡ್ತೀವಿ, ಫ್ಲೂಯಿಡ್ಸ್ ಟ್ರಾನ್ಸ್ಫ್ಯೂಸ್ ಮಾಡ್ತೀವಿ. ಅವ್ರನ್ನ ಸ್ಟೆಬಿಲೈಸ್ ಮಾಡಿ ನಾವು ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟಿಗೆ ಆರ್ಥೋಪೆಟಿಕೋ, ಜನರಲ್ ಸರ್ಜನ್, ENT, ಡೆಂಟಲ್ ಅಲ್ಲಿಗೆಲ್ಲ ನಾವು ಅವ್ರನ್ನ ಸ್ಟೆಬಿಲೈಸ್ ಮಾಡಿ ಅಲ್ಲಿ ತಜ್ಞರನ್ನ ನಾವು ನಮ್ಮ ಡಿಪಾರ್ಟ್ಮೆಂಟ್ಗೆ ಕರಿತೀವಿ. ಅವ್ರು ಬಂದು ನೋಡ್ತಾರೆ. ಅಲ್ಲಿ ನೋಡ್ಬಿಟ್ಟು ಡಿಸೈಡ್ ಮಾಡೋದು ಈ ಪೇಷಂಟ್ಗೆ ಅಡ್ಮಿಷನ್ ಬೇಕೋ ಬೇಡೋ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ನಾವು ಎಲ್ಲ ಇನ್ವೆಸ್ಟಿಗೇಷನ್ ನಾವು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲೇ ಮಾಡಿಬಿಡ್ತೀವಿ. CT ಇರ್ಬೋದು, MRI ಇರ್ಬೋದು. ಸ್ಟೆಬಿಲೈಸ್ ಮಾಡೋಕ್ಕಿಂತ ಮೊದಲು ಇವೆಲ್ಲ ಮಾಡಿ ಅವ್ರನ್ನ ಕರೆಸಿ ನೋಡಿ ಮತ್ತೆ ಅವ್ರು ಬೇಕಾದಾಗ ಅವರು ಡಿಪಾರ್ಟ್ಮೆಂಟಲ್ಲಿ ಅಡ್ಮಿಟ್ ಮಾಡಿಕೊಂಡು ಫರ್ದರ್ ಚಿಕಿತ್ಸೆ ಅಲ್ಲಿ ಕೊಡ್ತಾರೆ. ಈಗ ಈ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಹೋಗಬೇಕು ಅಂದ್ರೆ ಏನಾದರೂ ದಾಖಲೆಗಳನ್ನು ತರಬೇಕಾಗತ್ತೆ? ಅವರು ದಾಖಲೆ ಇದ್ರೆ ತುಂಬಾ ನಮಗೆ ಈಸಿ ಆಗ್ತದೆ. ದಾಖಲೆ ಇಲ್ದಿದ್ರು ತುರ್ತು ಚಿಕಿತ್ಸೆಗೆ ಬಂದ್ರೆ ನಾವು ಫಸ್ಟ್ ಚಿಕಿತ್ಸೆ ಕೊಟ್ಬಿಡ್ತೀವಿ ಅವ್ರಿಗೆ. ಮತ್ತೆ ಅವ್ರಿಗೆ ಹೇಳ್ತೀವಿ ಅವ್ರ ಕಡೆಯವ್ರಿಗೆ ನೀವು ದಾಖಲೆ ತರಬೇಕು, ನಿಮ್ಮ ಆಧಾರ್ ಕಾರ್ಡ್ ತರಬೇಕು ಅಂಥದ್ದೆಲ್ಲ ತರೋದಕ್ಕೆ ಅವ್ರಿಗೆ ಹೇಳಿಬಿಟ್ಟು ಅವ್ರ ಕಡೆಯವ್ರಿಗೆ ಹೇಳಿ ಫೋನ್ ಎಲ್ಲ ಮಾಡಿ ಅವ್ರನ್ನ ತರಿಸ್ಕೊಳ್ತೀವಿ ನಾವು.
ದಾಖಲೆ ಇಲ್ಲ ಅಂದರೆ ಕಷ್ಟ, ಮುಂದಿನ ಟ್ರೀಟ್ಮೆಂಟ್ ಎಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ತುರ್ತು ಚಿಕಿತ್ಸೆ ಎಲ್ರಿಗೂ ಕೊಟ್ಟೇ ಕೊಡ್ತೀವಿ. ಅವ್ರ ಹತ್ರ ದಾಖಲೆ ಇದೆಯೋ ಇಲ್ವೋ ಅವ್ರಿಗೆ ಫಸ್ಟ್ ತುರ್ತು ಚಿಕಿತ್ಸೆ ನಾವು ಕೊಟ್ಬಿಡ್ತೇವೆ. ಮತ್ತು ಮುಖ್ಯವಾಗಿ ಈಗ ಈ ನಮ್ಮ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆ ಇದೆಯಲ್ಲ, ಇಲ್ಲಿ ಯಾವ್ಯಾವ ವಿಭಾಗಗಳಿದ್ದಾವೆ ಅಂತೀರಿ? ಟೋಟಲ್ ನಮ್ಮ ಹತ್ರ ಒಂದು 20 ಡಿಪಾರ್ಟ್ಮೆಂಟ್ಸ್ ಇದೆ. ನಾವು ಅದನ್ನ 3 ಭಾಗವಾಗಿ ವಿಂಗಡಿಸ್ತೇವೆ. ಒಂದು ಪ್ರೀ ಕ್ಲಿನಿಕಲ್ ಅಂತ ಹೇಳ್ತೇವೆ, ಇನ್ನೊಂದು ಪ್ಯಾರಾಕ್ಲಿನಿಕಲ್ ಅಂತ ಹೇಳ್ತೇವೆ, ಇನ್ನೊಂದು ಕ್ಲಿನಿಕಲ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ತೇವೆ. ಸೊ ಪ್ರೀ ಕ್ಲಿನಿಕಲ್ ಅಂದರೆ ಅವರು ಫಸ್ಟ್ ಎಂಟರ್ ಆಗ್ತಾ ಇದ್ದಂಗೆ ಅವ್ರಿಗೆ ಇದು ಬೇಸಿಕ್ ಅವರಿಗೆ ಎಲ್ಲ ತಿಳುವಳಿಕೆ ಕೊಡುವಂಥದ್ದು ಡಿಪಾರ್ಟ್ಮೆಂಟ್. ತುಂಬ ಮುಖ್ಯ ಡಿಪಾರ್ಟ್ಮೆಂಟ್ ಅವ್ರಿಗೆ. ನಮ್ಮ ಅನಾಟಮಿ ಅಂತ ಹೇಳ್ತೀವಿ, ನಮ್ಮ ಬಾಡಿಲಿ ಏನು ಅಂಗಾಂಗಗಳು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಫಿಸಿಯಾಲಜಿ, ಅದು ಹೆಂಗೆ ಬಾಡಿಲಿ ಫಂಕ್ಷನ್ ಆಗ್ತದೆ ಅದ್ರ ಡಿಪಾರ್ಟ್ಮೆಂಟ್ ಅದು, ಅದೆಲ್ಲ ಹೇಳ್ಕೊಡ್ತಾರೆ ಅವ್ರಿಗೆ. ಬಯೋಕೆಮಿಸ್ಟ್ರಿ ಅಂತ ಇದು 3 ಮೇಯ್ನ್ ಆಗಿ ಪ್ರೀ ಕ್ಲಿನಿಕಲ್ ಸಬ್ಜೆಕ್ಟ್. ಬಯೋಕೆಮಿಸ್ಟ್ರಿ ನಮ್ಮ ಬಾಡಿಲಿ ಏನೆಲ್ಲ ಬಯಾಲಜಿಕಲ್ ಇದು ಆಗ್ತದೆ ಅದನ್ನೆಲ್ಲ ಅವರು ಹೇಳ್ಕೊಡ್ತದಂಥದ್ದು. ಮತ್ತು ಪ್ಯಾರಾಕ್ಲಿನಿಕಲ್ ಅಲ್ಲಿ ಪೆಥಾಲಜಿ ಡಿಪಾರ್ಟ್ಮೆಂಟ್, ಫಾರೆನ್ಸಿಕ್, ಅನೇಕ ಡಿಪಾರ್ಟ್ಮೆಂಟ್ಸ್ ಇದೆ. ಎಲ್ಲ ಡಿಪಾರ್ಟ್ಮೆಂಟ್ಸ್ ಕೊಡಗು ಮೆಡಿಕಲ್ ಕಾಲೇಜಲ್ಲಿ ಈಗ ಸದ್ಯಕ್ಕೆ ಎಕ್ಸೆಪ್ಟ್ ಸೂಪರ್ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್. ಅದರಲ್ಲಿ ಕ್ಯಾನ್ಸರ್ ಈಗ ತಜ್ಞರು ಬರ್ತಾ ಇದ್ದಾರೆ. ಅದು ಇತ್ತೀಚೆಗೆ ಆ್ಯಡ್ ಆಗಿರೋದು, ಒಂದು 2 ತಿಂಗಳಿಂದ ಕ್ಯಾನ್ಸರ್ ಸರ್ಜರಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಸುಮಾರು ಕ್ಯಾನ್ಸರ್ ಸರ್ಜರಿ ಆಗಿದೆ ನಮ್ಮಲ್ಲಿ ಕೊಡಗು ವೈದ್ಯಕೀಯ ಆಸ್ಪತ್ರೆಯಲ್ಲಿ, ತುಂಬಾ ಕ್ಯಾನ್ಸರ್ ಸರ್ಜರಿ ಆಗಿದೆ. ಈಗ ಸ್ವಲ್ಪ ದಿನಕ್ಕೆ ಕ್ಯಾತ್ ಲ್ಯಾಬ್ ಅಂತ ಬರ್ತದೆ, ಕಾರ್ಡಿಯಾಲಜಿಸ್ಟ್ ಮತ್ತೆ ಹಾರ್ಟ್ ಅಟ್ಯಾಕ್ ಆದ್ರೆ ಅಲ್ಲೇ ಟ್ರೀಟ್ಮೆಂಟ್ ಮಾಡುವಂಥದ್ದು. ಇನ್ನು ಸ್ವಲ್ಪ ದಿನದಲ್ಲಿ ಅದು ಬರ್ತದೆ. ಸೊ ಹಾಗಾಗಿ ಸೂಪರ್ ಸ್ಪೆಷಾಲಿಟಿನೂ ಡೆವಲಪ್ ಆಗ್ತಾ ಇದೆ. ನಮ್ಮಲ್ಲಿ ಡೀನ್ ಅಂಡ್ ಡೈರೆಕ್ಟರ್ ಇದ್ದಾರೆ, ಅವರು ಇದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸಿ ತುಂಬಾ ಕೆಲಸ ಮಾಡ್ತಾರೆ. ಇದ್ರ ಬಗ್ಗೆ ಸೂಪರ್ ಸ್ಪೆಷಾಲಿಟಿ ಡೆವಲಪ್ಮೆಂಟ್, ಆಸ್ಪತ್ರೆಯನ್ನು ಜನರಿಗೆ ಸೇವೆ ಮಾಡಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟು ಅವರು ತುಂಬಾ ಫೋಕಸ್ ಮಾಡ್ತಾ ಇದ್ದಾರೆ, ಜನರಿಗೆ ಹೆಲ್ಪ್ ಆಗೋ ಹಂಗೆ. ಮತ್ತೆ ಮೊದಲನೇದಾಗಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಅವರು ತುರ್ತು ಚಿಕಿತ್ಸೆ ಪಡ್ಕೊಂಡ ಮೇಲೆ ತಾವು ಬೇರೆ ಬೇರೆ ವಿಭಾಗಗಳಿಗೆ ಕಳಿಸ್ಕೊಡ್ತೀರಾ? ಇನ್ನು ಔಟ್ ಪೇಷಂಟ್ ಆಗಿ ಬರೋ ಸಂದರ್ಭದಲ್ಲಿ ಅವರು ಹೇಗೆ ಇಲ್ಲಿ ಅನುಕೂಲ ಪಡ್ಕೋಬಹುದು ಅಂತೀರಿ? ಇಲ್ಲಿ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅಂತ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಈ ಹಳೆ RTO ಕಡೆಗಿದೆ ಹೊಸ ಬಿಲ್ಡಿಂಗ್. ಸೊ ಅಲ್ಲಿ ಅದು ಎಂಟೈರ್ ಎಲ್ಲ ಔಟ್ ಪೇಷಂಟ್ ಅಲ್ಲೇ ಬರ್ತದೆ. ಸೊ ಅಲ್ಲಿ ಔಟ್ ಪೇಷಂಟ್ಗೆ ಹೋಗಿ ಅವ್ರಿಗೆ ತೊಂದರೆ ಹೇಳಿದ ತಕ್ಷಣ ಅಲ್ಲಿ ರಿಸೆಪ್ಷನ್ ಅಲ್ಲಿ ಅವರು ಇಂಥ ಕಡೆಗೆ ಹೋಗಿ ಅಂತ ಅವ್ರಿಗೆ ಮಾಹಿತಿ ಕೊಡ್ತಾರೆ. ಅಲ್ಲೇನಾದ್ರು ಪ್ರಾಬ್ಲಮ್ ಇದ್ರೆ ನಮ್ಮಂಥವ್ರನ್ನೆಲ್ಲ ಭೇಟಿ ಮಾಡ್ಬೋದು, ವೈದ್ಯರನ್ನ ಡೈರೆಕ್ಟ್ ಆಗಿ ಭೇಟಿ ಮಾಡೋದು. ನಮ್ಮಲ್ಲಿ ಮೆಡಿಕಲ್ ಸೂಪರ್ಡೆಂಟ್ ಅಂತ ಇದ್ದಾರೆ, ಡಿಸ್ಟ್ರಿಕ್ಟ್ ಸರ್ಜನ್ ಅಂತ ಇರ್ತಾರೆ, ಡೀನ್ ಅಂಡ್ ಡೈರೆಕ್ಟ್ರು ಬೆಳಿಗ್ಗೆ ಎಲ್ಲ ಅಲ್ಲೇ ಇರ್ತಾರೆ. ಸೊ ಮೆಡಿಕಲ್ ಸೂಪರ್ಡೆಂಟು, ಡಿಸ್ಟ್ರಿಕ್ಟ್ ಸರ್ಜನ್ ಯಾವಾಗಲೂ ಇರ್ತಾರೆ. ಅಲ್ಲಿ RMOಗಳು ಇರ್ತಾರೆ, ರೆಸಿಡೆಂಟ್ ಮೆಡಿಕಲ್ ಆಫೀಸರ್ಸ್ ಅಂತ ಇದ್ದಾರೆ, ಇಬ್ಬರಿದ್ದಾರೆ ಈಗ. ಸೊ ಏನಾದರೆ ಕುಂದು ಕೊರತೆ ಇದ್ದರೆ ಅವ್ರ ಹತ್ರ ಹೋಗ್ಬೋದು. ಇಲ್ಲಾಂದರೆ ರಿಸೆಪ್ಷನಲ್ಲಿ ಅವ್ರಿಗೆ ಕರೆಕ್ಟ್ ಮಾಹಿತಿ ಕೊಡ್ತಾರೆ. ಇಂಥ ರೂಮಿಗೆ ಹೋಗಿ ನಂಬರ್ಸ್ ಇರ್ತದೆ. ಈಗ ENTಗೆ 123 ಅಂತ ನಂಬರ್ ಇರ್ತದೆ, ಕೊಠಡಿ ಸಂಖ್ಯೆ. ಕೊಠಡಿ ಸಂಖ್ಯೆ, ಅಲ್ಲಿಗೆ ಹೋಗ್ಬೇಕು ಅವರು. ಅವರು ಮಾರ್ಗದರ್ಶನ ಅಲ್ಲೇ ಮಾಡ್ತಾರೆ, ಅಲ್ಲೇ ರಿಸೆಪ್ಷನಲ್ಲೇ ಸಿಗುತ್ತೆ ಅವ್ರಿಗೆ. ಮತ್ತು ಇವತ್ತು ಈ ನಮ್ಮ ಒಂದು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ನಾವು ಹೇಳ್ತಾ ಇದ್ವಿ, ಅವುಗಳ ಒಂದು ಪ್ರಮಾಣ ಹೆಚ್ಚಾಗ್ತಾ ಇದೆ ಅಂತ. ಅವರು ಯಾವ ರೀತಿ ಒಂದು ತಪಾಸಣೆಗೆ ಒಳಗಾಗಬೇಕಾಗತ್ತೆ, ಚಿಕಿತ್ಸೆ ಯಾವ ರೀತಿ ಪಡ್ಕೋಬಹುದು ಅಂತೀರಿ? ಈಗ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಈಗ ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು. ಈಗ ಅಂಥದ್ದು ಸಿಂಪ್ಟಮ್ಸ್ ಏನಾದರೂ ಇದ್ದರೆ ಅಥವಾ ಹಳೆ ಮೆಡಿಕಲ್ ರೆಕಾರ್ಡ್ಸ್ ಅವರು ತರೋದು ಉತ್ತಮ. ಎಲ್ಲ ರೋಗಿಗಳಿಗೂ ಮೆಡಿಕಲ್ ರೆಕಾರ್ಡ್ಸ್ ಇರುತ್ತೆ ಅವ್ರ ಹತ್ರ, ಎಲ್ಲೆಲ್ಲೋ ತೋರಿಸ್ಕೊಂಡಿರ್ತಾರೆ ಅಥವಾ ಪ್ರೈವೇಟ್ ಪ್ರಾಕ್ಟಿಷನರ್ಸ್ ಹತ್ರ ತೋರಿಸ್ಕೊಂಡಿರ್ತಾರೆ. ಸೊ ಅಂಥದ್ದನ್ನ ಅವ್ರು ತಂದರೆ ತುಂಬ ಅನುಕೂಲ ಆಗ್ತದೆ. ತಂದು ಅಲ್ಲಿ ನಮ್ಮ ರಿಸೆಪ್ಷನಲ್ಲಿ ಹೊಸ OPD ಸ್ಲಿಪ್ ಮಾಡೋಗ ತೋರಿಸಿದ್ರೆ ಇಂಥ ಕಡೆಗೆ ಹೋಗಿ ಇಂಥ ರೂಮ್ಗೆ ಹೋಗಿ ಅಂತ ಅವರು ಸಲಹೆ ಮಾಡ್ತಾರೆ. ಅಂಥ ಕಡೆಗೆ ಹೋದಾಗ ಫಿಸಿಷಿಯನ್ಸ್ ನೋಡ್ತಾರೆ ಅಥವಾ ಸರ್ಜರಿ ಅವರು ನೋಡ್ತಾರೆ. ಕರೆಕ್ಟ್ ಮಾಹಿತಿ ತಗೊಂಡು ಹೋಗ್ಬೇಕು. ಅವ್ರಿಗೆ ಅಲ್ಲಿ ಪ್ರಾಬ್ಲಮ್ಸ್ ಆದರೆ ನಾವುಗಳೆಲ್ಲ ಅಲ್ಲಿ ಸೀನಿಯರ್ ಡಾಕ್ಟರ್ಸ್ ಇರ್ತೀವಿ, RMOಗಳು ಅಲ್ಲೇ ಇರ್ತಾರೆ, ರೆಸಿಡೆಂಟ್ ಮೆಡಿಕಲ್ ಆಫೀಸರ್ಸ್ ಅಂತ ಇರ್ತಾರೆ, ಅಲ್ಲೇ ಇರ್ತಾರೆ, ಮೆಡಿಕಲ್ ಸೂಪರ್ಡೆಂಟು, ಡಿಸ್ಟ್ರಿಕ್ಟ್. ಅವ್ರನ್ನೆಲ್ಲ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅವ್ರನ್ನ ಭೇಟಿ ಮಾಡ್ಬೋದು. ಇಲ್ಲಾಂದರೆ ಅವಶ್ಯಕತೆ ಇರೋದಿಲ್ಲ, ಡೈರೆಕ್ಟಾಗಿ ರಿಸೆಪ್ಷನ್ನಿಂದ ಕರೆಕ್ಟಾಗಿ ಅಂಥ ರೂಮ್ ಸಂಖ್ಯೆಗೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು. ಮತ್ತು ಯಾವ್ಯಾವ ಪರೀಕ್ಷೆಗಳನ್ನು ಮಾಡುವಂಥ ಒಂದು ಸೌಲಭ್ಯ ಇದೆ ಅಂತೀರ ಈ ಬೋಧಕ ಆಸ್ಪತ್ರೆಯಲ್ಲಿ? ಬೋಧಕ ಆಸ್ಪತ್ರೆ ಆಲ್ಮೋಸ್ಟ್ 90% ನಮ್ಮಲ್ಲಿ ಎಲ್ಲ ಟೆಸ್ಟ್ಗಳು ಮಾಡ್ತಾರೆ. 90% ಅವ್ರು ಎಲ್ಲೂ ಹೋಗಬೇಕಾಗಿಲ್ಲ, ನಮ್ಮಲ್ಲೇ ಎಲ್ಲ ಆಗ್ತದೆ. ಹೈ ಎಂಡ್ ಟೆಸ್ಟ್ ಕೆಲವು ಮಾತ್ರ ಇರೋದಿಲ್ಲ, ಅಂಥದಕ್ಕೆ ಸ್ಯಾಂಪಲ್ ತೆಗೆದು ಇಲ್ಲೇ ಬೋಧಕ ಆಸ್ಪತ್ರೆಯಿಂದನೇ ಕಳಿಸ್ಕೊಡ್ತೀವಿ.
ಬ್ಲಡ್ ಸ್ಯಾಂಪಲ್ ತೆಗೆದು. ಅದು ತುಂಬ ರೇರ್ ಆ ಥರ ಆಗುವಂಥದ್ದು. ಇಲ್ಲ, ಎಲ್ಲ ಟೆಸ್ಟ್ಗಳು ಇಲ್ಲಿ ತುಂಬ ಚೆನ್ನಾಗಿದೆ, ಪೆಥಾಲಜಿ ಲ್ಯಾಬ್ ತುಂಬ ಚೆನ್ನಾಗಿದೆ, ಬ್ಯಾಕಪ್ ತುಂಬ ಚೆನ್ನಾಗಿದೆ. ಈವನ್ ನಾವು ಟಿಶ್ಯೂ ಬಯಾಪ್ಸಿನೂ ನಾವು ಇಲ್ಲೇ ಮಾಡಿಬಿಟ್ಟು ಡಯಾಗ್ನೋಸಿಸ್ ಇಲ್ಲೇ 100% ಡಯಾಗ್ನೋಸಿಸ್ ಇಲ್ಲೇ ಮಾಡಿ ಅದಕ್ಕೆ ಮುಂದಿನ ಟ್ರೀಟ್ಮೆಂಟ್ ಇಲ್ಲೇ ಮಾಡ್ತೇವೆ. ಮತ್ತು ಮಹಿಳೆ ಮತ್ತು ಮಕ್ಕಳ ವಿಭಾಗನೇ ಪ್ರತ್ಯೇಕವಾಗಿದೆ. ಹೌದು, ಅದಕ್ಕೆ ಒಂದು ಪ್ರತ್ಯೇಕವಾದ ಆಸ್ಪತ್ರೆನೇ ಇದೆ. ಹೌದು, ಅಲ್ಲೂ ಕೂಡ ತಜ್ಞ ವೈದ್ಯರು ಲಭ್ಯ ಇದ್ದಾರೆ. ಹೌದು, ಎಲ್ಲ ತಜ್ಞ ವೈದ್ಯರು ಇದ್ದಾರೆ. ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇದ್ದಾರೆ. ಅವರು ಇರೋದ್ರಿಂದ ತುಂಬಾ ಎಲ್ಲ ಕ್ರಮಬದ್ಧವಾಗಿ ನಡೀತಾ ಇದೆ. ಹೆರಿಗೆ ಸೌಲಭ್ಯ ಇಂಥದ್ದೆಲ್ಲನೂ ಇದೆ. ಹೌದು, ಹೆರಿಗೆ ಸೌಲಭ್ಯ ತುಂಬಾ ಇದೆ. ರಿಸ್ಕ್ ಹೆರಿಗೆ ಆ ಥರದ್ದು ಇದೆ. ಎಲ್ಲ ರಿಸ್ಕ್ ತಗೊಂಡು ಮಾಡ್ತಾರೆ. ಇಲ್ಲ ಅಂದ್ರೆ ಹೊರಗಡೆ ಇವಾಗ ಸಣ್ಣ ಸಣ್ಣ ಆಸ್ಪತ್ರೆಗಳೆಲ್ಲ ಇರುತ್ತೆ, ಅಲ್ಲೆಲ್ಲ ಎಲ್ಲ ಫೆಸಿಲಿಟೀಸ್ ಇರೋದಿಲ್ಲ ಅವ್ರಿಗೆ. ಸೊ ನಮ್ಮಲ್ಲಿ ಎಲ್ಲ ಫೆಸಿಲಿಟೀಸು ಇದೆ. ಮತ್ತು ಕೆಲವ್ರನ್ನ ಈ ICU ಅಂತೀವಿ, ಅಂಥದಕ್ಕೂ ಕೂಡ ಅವ್ರನ್ನ ಅಡ್ಮಿಟ್ ಮಾಡ್ಕೋಬೇಕಾಗತ್ತೆ. ಆ ಸೌಲಭ್ಯನೂ ಇದೆ ಅಲ್ಲಿ. ತುಂಬ ಚೆನ್ನಾಗಿದೆ ICU ನಮ್ಮಲ್ಲಿ. ಇದು ಆ್ಯಕ್ಚುಲ್ ಆಗಿ ಈ ಕೋವಿಡ್ ಟೈಮಲ್ಲಿ ನಮಗೆ ಸರ್ಕಾರದಿಂದ ತುಂಬ ICU ಬೆಡ್ಸ್, ICU ಮಾನಿಟರ್ಸ್, ICU ಎಕ್ವಿಪ್ಮೆಂಟ್ಸ್ ತುಂಬ ಬಂದಿದೆ. ಸೊ ಅದು ಇತ್ತೀಚೆಗೆ ನಮ್ಮಲ್ಲಿ ತುಂಬ ಹೆಲ್ಪ್ ಆಗ್ತಾ ಇದೆ. ಎಲ್ಲ ಪೇಷಂಟ್ಗಳಿಗೂ ಹೆಲ್ಪ್ ಆಗ್ತಾ ಇದೆ. ಸಾಧಾರಣವಾಗಿ ಈಗ ರಕ್ತ ಪರೀಕ್ಷೆ ಅಂತ ಬಂದಾಗ ಏನೆಲ್ಲ ಅಲ್ಲಿ ಪರೀಕ್ಷೆಗಳನ್ನ ಮಾಡ್ಬೋದು ಅಂತೀರಿ? ಕಂಪ್ಲೀಟ್ ರಕ್ತದ ಏನೇನು ಟೆಸ್ಟ್ಗಳು ಬೇಕು. ಇವಾಗ ನಾವು ಒಂದು ಸರ್ಜರಿ ಮಾಡಬೇಕಂದ್ರೆ ಒಂದು ಪ್ರೋಟೋಕಾಲ್ ಇರ್ತದೆ. ಇಂತಿಂಥ ರಕ್ತ ಟೆಸ್ಟ್ಗಳು ಆಗಬೇಕು ಅಂತ. ಹಿಮೋಗ್ಲೋಬಿನ್ ಇರ್ಬೋದು, ಅವ್ರದ್ದು ಬ್ಲಡ್ ಕೌಂಟ್ಸ್ ಇರ್ಬೋದು, ಡಯಾಬಿಟಿಕ್ ಸ್ಕ್ರೀನಿಂಗ್ ಇರ್ತದೆ, ವೈರಸ್ದು ಸ್ಕ್ರೀನಿಂಗ್ ಇರ್ತದೆ. ಸೊ ಅದೆಲ್ಲ ಮಾಡಿನೇ ನಾವು ಸರ್ಜರಿ ಮಾಡುವಂಥದ್ದು. ಸೊ ಎಲ್ಲ ಟೆಸ್ಟ್ಗಳು ಅವರಿಗೆ ಕಂಪ್ಲೀಟ್ ಟೆಸ್ಟ್ಗಳು ಮಾಡ್ತೇವೆ. ಅಂದರೆ ಕೆಲವು ಈ ಬಯೋಕೆಮಿಸ್ಟ್ರಿ ಒಂದು ಪ್ರಯೋಗಾಲಯ ಇದೆ, ಅಲ್ಲಿ ಮಾಡ್ತೀರಾ? ಮತ್ತೆ ಜೀವಾಣುಗಳಿಗೂ ಸಂಬಂಧಪಟ್ಟದ್ದೆಲ್ಲ ಪೆಥಾಲಜಿ. ಹೌದು, ಮೈಕ್ರೋಬಯಾಲಜಿಲೂ ಇದೆ, ಪೆಥಾಲಜಿನೂ ಇದೆ, ಬಯೋಕೆಮಿಸ್ಟ್ರಿನೂ ಇದೆ. ಜೀವಿಗಳಿಗೆ ಸಂಬಂಧಪಟ್ಟಾಗೆ ಪೆಥಾಲಜಿ, ಮೈಕ್ರೋಬಯಾಲಜಿಲಿ ಮಾಡ್ತಾರೆ. ಹೌದು, ಹೌದು. ಇನ್ನು ಬೇರೆ ಈ ರಕ್ತದಲ್ಲಿರುವಂತಹ ಸಕ್ಕರೆ ಅಂಶ ಆಗ್ಬೋದು, ಥೈರಾಯ್ಡ್, ಇಂಥದ್ದೆಲ್ಲನೂ ಬಯೋಕೆಮಿಸ್ಟ್ರಿ. ಈ ಒಂದು ಪರೀಕ್ಷೆಗಳು ಕೂಡ ಬಹಳ ಮುಖ್ಯ ಚಿಕಿತ್ಸೆಗೆ. ಅಂದರೆ ವೈದ್ಯರು ಸೂಚಿಸಿರುವಂತಹ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೇಬೇಕಾಗತ್ತೆ. ಹೌದು, ಹೌದು. ಇಲ್ಲ ಅಂದ್ರೆ ಚಿಕಿತ್ಸೆ ಮುಂದಕ್ಕೆ ಹೋಗೋದಿಲ್ಲ. ಮುಖ್ಯವಾಗಿ ಇದನ್ನ ನಮ್ಮ ಯಾರು ಅದನ್ನ ಸೇವೆಯನ್ನು ಪಡ್ಕೊಳ್ಳೋಕೆ ಇಚ್ಛೆ ಪಡ್ತಾರಲ್ಲ ಅವ್ರು ಮನಗಾಣಬೇಕು. ಹೌದು, ಹೌದು. ಇದು ಬಹಳ ಮುಖ್ಯವಾದ್ದು. ಮತ್ತೆ ಇಲ್ಲಿ ಚಿಕಿತ್ಸಾ ವೆಚ್ಚ ಹೇಗೆ ಅಂತೀರಾ ಮೋಹನ್ ಅಪ್ಪಾಜಿ ಅವರು? ಚಿಕಿತ್ಸೆ ವೆಚ್ಚ ಈಗ BPL ಬಿಲೋ ಪಾವರ್ಟಿ ಲೈನ್, ಹೌದು, ಅವರು SC STs ಗೌರ್ಮೆಂಟೇ ಅವ್ರಿಗೆ ಉಚಿತ ಅಂತ ಮಾಡಿಬಿಟ್ಟಿದ್ದಾರೆ. ಸೊ ಅದರಿಂದ ಅವ್ರಿಗೇನು ಎಲ್ಲ ಫ್ರೀ ಆಗಿ ಆಗ್ತದೆ. ಅವ್ರಿಗೆ APL ಕಾರ್ಡ್ ಅವ್ರಿಗೆ ಗೌರ್ಮೆಂಟ್ ಫಿಕ್ಸ್ ಮಾಡಿದೆ, ಇಷ್ಟಿಷ್ಟ ಹಣ ಅಂತ ಫಿಕ್ಸ್ ಮಾಡಿದೆ. ತುಂಬ ಕಮ್ಮಿ ಇರ್ತದೆ ಅದು. ಆ ಹಣವನ್ನು ಅಲ್ಲೇ ಅವರು ಡಿಸ್ಪ್ಲೇ ಮಾಡ್ತಾರೆ. ಪ್ಲಸ್ ಇಷ್ಟು ಅಂತ ಹೇಳಿದೆ, ರಿಸೆಪ್ಷನಲ್ಲೇ ಹೇಳ್ತಾರೆ, APL ಕಾರ್ಡ್ ನೋಡ್ಬಿಟ್ಟು ನಿಮಗೆ ಇಷ್ಟು ಕಟ್ಟಬೇಕು, ರಿಸಿಪ್ಟ್ ಕೊಡ್ತಾರೆ. ಎಲ್ಲರೂ ಪೇಷಂಟ್ಗಳು ರಿಸಿಪ್ಟ್ ತಗೋಬೇಕು. ದುಡ್ಡು ಕಟ್ಟಿದ ಮೇಲೆ ರಿಸಿಪ್ಟ್ ತಗೊಳ್ಬೇಕು. ಸೊ ಅದು ಇಂಪಾರ್ಟೆಂಟ್. ಸೊ ಈವನ್ ಲ್ಯಾಬ್ ಟೆಸ್ಟ್, ರಕ್ತ ಟೆಸ್ಟ್ನು ಅಷ್ಟೇ ತುಂಬ ಕಮ್ಮಿ ಇರುತ್ತೆ. ಹೊರಗಡೆ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ಇರ್ತದೆ. ಅದು APL ಅವರಿಗೆ. ಬಟ್ BPL ಮತ್ತು SC STs ಜನರಿಗೆ ಇದು ಉಚಿತವಾಗಿರ್ತದೆ, ಪೂರ್ಣವಾಗಿ ಉಚಿತವಾಗಿರುತ್ತೆ. ಮತ್ತೆ ಎಲ್ಲ ಪರೀಕ್ಷೆಗಳ ಫಲಿತಾಂಶ ಬೇಗನೆ ಕೊಡ್ತಾರೆ. ಈಗೆಲ್ಲ ಮೊದಲು ಥರ ಇಲ್ಲ. ಈಗೆಲ್ಲ ಕಂಪ್ಯೂಟರೈಸ್ಡ್ ಎಲ್ಲ. ನಮ್ಮಲ್ಲೆಲ್ಲ ಎಕ್ವಿಪ್ಮೆಂಟು ಇದೆ. ಡಾಕ್ಟರ್ಸ್ ಇದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ, ಮತ್ತು ಕಂಪ್ಯೂಟರೈಸ್ಡ್ ಆಲ್ಮೋಸ್ಟ್ ಎಲ್ಲನೂ ಕಂಪ್ಯೂಟರೈಸ್ಡ್ ಇದೆ. ಸೊ ಕ್ಯಾಲಿಬ್ರೇಷನ್ಸ್ ಆಗ್ತದೆ, ಕರೆಕ್ಟ್ ರಿಸಲ್ಟ್ಸ್ ಬರ್ತದೆ. ಮತ್ತು ಈ ಡಯಾಲಿಸಿಸ್ ಅಂತ ಒಂದು ಮಾಡ್ತಾರೆ ಸಾಧಾರಣವಾಗಿ ಈ ಮೂತ್ರಪಿಂಡದ ಒಂದು ತೊಂದರೆ ಇರುವಂಥವ್ರಿಗೆ. ಆ ಸೌಲಭ್ಯನೂ ಕೂಡ ಅಲ್ಲಿ ಇದೆಯಾ? ಹೌದು. ಇತ್ತೀಚೆಗೆ ನಮ್ಮಲ್ಲಿ ಇಲ್ಲಿ ಲೋಕಲ್ಲೇ ಒಬ್ಬರು ನೆಫ್ರಾಲಜಿಸ್ಟ್ ನಮ್ಮಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅವರು ಫಿಸಿಷಿಯನ್ ಆಗಿ ಇದ್ರದ್ದು ಸ್ಪೆಷಲೈಸೇಷನ್ ಮಾಡಿಕೊಂಡು, ನೆಫ್ರಾಲಜಿದು ಸ್ಪೆಷಲೈಸೇಷನ್ ಮಾಡಿಕೊಂಡು ಇಲ್ಲಿ ನಮ್ಮಲ್ಲೇ ಅಪಾಯಿಂಟ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಂಟೈರ್ ಇದನ್ನು ಡಯಾಲಿಸಿಸ್ ನೋಡ್ಕೊಳ್ತಾರೆ. ಡಯಾಲಿಸಿಸ್ ಮಿಷಿನ್ ತುಂಬ ಚೆನ್ನಾಗಿದೆ. ತುಂಬ ಜನ ಇದ್ರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಮೊದಲು ತುಂಬ ಕಷ್ಟ ಇತ್ತು. ಎಲ್ಲ ಮೈಸೂರು, ಮಂಗಳೂರು ಆ ಕಡೆ ಎಲ್ಲ ಹೋಗಬೇಕಿತ್ತು. ಈಗೆಲ್ಲ ಇಲ್ಲಿ ಬೋಧಕ ಈ ಆಸ್ಪತ್ರೆಯಲ್ಲೇ ನಡೆಯುತ್ತೆ. ಡಯಾಲಿಸಿಸ್ ಇಲ್ಲಿ ಚೆನ್ನಾಗಿ ನಡೆಯುತ್ತೆ. ಅಂದರೆ ಎಷ್ಟು ಘಟಕಗಳು ಇದ್ದಾವೆ ಅಂತಾರೆ ಆ ಒಂದು ಡಯಾಲಿಸಿಸ್ ಮಾಡುವಂಥ ಘಟಕಗಳು? ಎಷ್ಟು ಜನ ಒಂದು ಕಾಲಕ್ಕೆ? ಒಂದು 7ರಿಂದ 10 ಮಾಡ್ತಾರೆ. ಬಟ್ ಟೈಮಿಂಗ್ಸ್ ಇರುತ್ತೆ. ಒಬ್ಬರಿಗೆ ಒಂದು 3-4 ಅವರ್ಸಲ್ಲಿ ಟೈಮಿಂಗ್ಸ್ ಕೊಡ್ತಾರೆ. ಒಂದು ದಿನಕ್ಕೆ
ಒಂದು ಘಟಕದಲ್ಲಿ ಆಲ್ಮೋಸ್ಟ್ 3 ಸಿಟ್ಟಿಂಗ್ ಮಾಡ್ತಾರೆ. ಬೇರೆ ಬೇರೆ ಪೇಷಂಟ್ಗೆ ಡೇಟ್ಸ್ ಕೊಟ್ಟಿರ್ತಾರೆ, ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ತುಂಬ ಚೆನ್ನಾಗಿ ನಡೀತಾ ಇದೆ. ನೆಫ್ರಾಲಜಿ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೇವೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಮತ್ತೆ ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನ ಕೂಡ ಆಗ್ತಾ ಇದೆ ಇಲ್ಲಿ. ಹೌದು ಹೌದು ಹೌದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇದೆ. ಮತ್ತೆ ದಂತ ಚಿಕಿತ್ಸಾ ವಿಭಾಗನೂ ಇದೆ ಇಲ್ಲಿ. ದಂತ ಚಿಕಿತ್ಸಾ ವಿಭಾಗ ತುಂಬ ಚೆನ್ನಾಗಿ ನಡೀತಾ ಇದೆ. ಅಲ್ಲಿ ಸರ್ಜರೀಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ದಂತ ಚಿಕಿತ್ಸಾಲಯ. ಓನ್ಲಿ ಟೂತ್ ಎಕ್ಸ್ಟ್ರಾಕ್ಷನ್ ಅಲ್ಲ ಇದು, ಅಲ್ಲಿ ಸರ್ಜರೀಸ್ ಈಗ ಫ್ರಾಕ್ಚರ್ಸ್ ಇರುತ್ತೆ, ಮ್ಯಾಂಡಿಬಲ್ ಅಂತ ಹೇಳ್ತೀವಿ, ಮುಖದ ಮೂಳೆಗಳು ಫ್ರಾಕ್ಚರ್, ಆಕ್ಸಿಡೆಂಟ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ಮೂಳೆಗಳೆಲ್ಲ ಮುರಿದೋಗಿರುತ್ತೆ, ಅಥವಾ ಟ್ಯೂಮರ್ಸ್ ಇರುತ್ತೆ, ಅಂಥದ್ದೆಲ್ಲ ತುಂಬ ಚೆನ್ನಾಗಿ ದಂತ ಚಿಕಿತ್ಸಾಲಯದಲ್ಲಿ ಫೇಶಿಯೋ ಮ್ಯಾಕ್ಸಿಲರಿ ಸರ್ಜನ್ ಅಂತ ಹೇಳ್ತೇವೆ, ಅವರಿದ್ದಾರೆ, ನಮ್ಮಲ್ಲಿ 2 ಇದ್ದಾರೆ. ಸೊ ಅದರಿಂದ ತುಂಬ ಚೆನ್ನಾಗಿ ನಡೀತಾ ಇದೆ ಡೆಂಟಲ್ ಡಿಪಾರ್ಟ್ಮೆಂಟ್. ಮತ್ತೆ ಕಣ್ಣಿಗೆ ಸಂಬಂಧಪಟ್ಟ ಪೊರೆ ಚಿಕಿತ್ಸೆ ಈ ಥರ ಎಲ್ಲ ಮಾಡ್ತಾ ಹೌದು, ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾರೆ. ಪೊರೆ ಚಿಕಿತ್ಸೆ ಅಂತವೆಲ್ಲ ತುಂಬ ರೆಗ್ಯುಲರ್ ಆಗಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೆ ತಾವು ಹೇಳಿದಾಗೆ ಸೂಪರ್ ಸ್ಪೆಷಾಲಿಟಿ ಒಂದು ಸೌಲಭ್ಯನೂ ಕೂಡ ಬರ್ತಾ ಇದೆ ಈಗ ನೆಫ್ರಾಲಜಿ ಇದೆ, ಪ್ಲಸ್ ಕ್ಯಾನ್ಸರ್ ಇದೆ, ನಡೀತಾ ಇದೆ. ಇದು ನೆಫ್ರಾಲಜಿ ಕ್ಯಾನ್ಸರ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಈಗ ಸದ್ಯದಲ್ಲೇ ಕಾರ್ಡಿಯಾಲಜಿ ಬರುತ್ತೆ, ಕ್ಯಾತ್ ಲ್ಯಾಬ್ ಅಂತ ಬರ್ತಾ ಇದೆ. ಅದೆಲ್ಲ ನಮ್ಮ ಸರ್ಕಾರ MLAಗಳದ್ದು ಪ್ಲಸ್ ನಮ್ಮ ಡೀನ್ ಅಂಡ್ ಡೈರೆಕ್ಟರ್ದು ತುಂಬಾ ಮುತುವರ್ಜಿ ವಹಿಸಿ ಅದನ್ನ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಅಂದ್ರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೇ ಏನು ಹೇಳೋದಕ್ಕೆ ಬಯಸ್ತೀರಾ ನಮ್ಮ ಸಾರ್ವಜನಿಕರಿಗೆ? ಸಾರ್ವಜನಿಕರಿಗೆ ನಾನು ಹೇಳೋದು ಏನೆಂದ್ರೆ, ತಾವು ನಿಮ್ಮ ಆರೋಗ್ಯ ಚಿಕಿತ್ಸೆಗೆ ಎಲ್ಲೂ ಹೊರಗಡೆ ಹೋಗಬೇಕಾಗಿಲ್ಲ. ಆಲ್ಮೋಸ್ಟ್ 90% ನಮ್ಮ ಕೊಡಗು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲೇ ಆಗುತ್ತೆ. ಈವನ್ ಸರ್ಜರಿಗಳಿರ್ಬೋದು, ಎಲ್ಲ ಇಲ್ಲೇ ಚಿಕಿತ್ಸೆ ಆಗುತ್ತೆ. ಸೊ ಅದರಿಂದ ಹೊರಗಡೆ ಹೋಗುವಂಥದ್ದು, ನಿಮಗೆ ಹೊರಗಡೆಯಲ್ಲಿ ಏನು ಚಿಕಿತ್ಸೆ ನೀವು ದುಡ್ಡು ಕೊಟ್ಟು ಹಣ ಕೊಟ್ಟು ನೀವು ಅಲ್ಲಿ ಮಾಡಿಸ್ಕೊಳ್ಳೋದು ಇಲ್ಲಿ ಆಲ್ಮೋಸ್ಟ್ ಉಚಿತವಾಗಿ ನೀವು ಇಲ್ಲಿ ಮಾಡಿಸ್ಕೋಬೋದು. ಅಕಸ್ಮಾತ್ ಇಲ್ಲಿ ಡಾಕ್ಟರ್ ನಿಮಗೆ ಹೇಳ್ತಾರೆ, ನೋಡಿ ಇಲ್ಲಿ ಈ ಥರ ಫೆಸಿಲಿಟೀಸ್ ಇಲ್ಲ, ನೀವು ಹೊರಗಡೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಕೆಲವುದಕ್ಕೆ. ಸೊ ಅಂಥದಕ್ಕೆ ನೀವು ಹೋದರೆ ಸಾಕು. ಬಟ್ ನೀವು ಬಂದು ಇಲ್ಲಿ ಡಾಕ್ಟರ್ ವೈದ್ಯರ ಹತ್ರ ಭೇಟಿ ಮಾಡಿ ಅವರು ಸಲಹೆ ಪ್ರಕಾರ ನೀವು ಮುಂದುವರಿಯೋದು ಉತ್ತಮ ಅಂತ ಹೇಳ್ತೀನಿ. ಈಗ ಅಂಗಾಂಗ ದಾನ ಮಾಡುವಂಥವ್ರು ಕೂಡ ಇಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಹೌದು, ಈಗ ನಾವು ಇತ್ತೀಚೆಗೆ ಮಾಡಿದ ರಿಟ್ರೀವಲ್ ಸೆಂಟರ್ ಇದು. ರಿಟ್ರೀವ್ ಮಾಡ್ತೀವಿ, ಬಟ್ ಅದನ್ನ ನಾವು ಹಾರ್ವೆಸ್ಟ್ ಮಾಡಲಿಲ್ಲ. ಅದನ್ನ JSS ಆಸ್ಪತ್ರೆಯಲ್ಲಿ ಮಾಡಿದ್ರು, ಮೈಸೂರಿನವರು. ಕಿಡ್ನಿಯಲ್ಲಿ ಮಾಡಿದ್ರು. ಇಲ್ಲಿ ಕಿಡ್ನಿ ತೆಗೆದ್ವಿ ನಾವು ಇತ್ತೀಚೆಗೆ, ಜಸ್ಟ್ ಒಂದು 2 ವೀಕ್ಸ್ ಬ್ಯಾಕ್. ಅದು ಕಿಡ್ನಿ ಮತ್ತೆ ಐ ತೆಗೆದ್ವಿ, ಕಾರ್ನಿಯಾ ತೆಗೆದ್ವಿ. ಅದನ್ನೆಲ್ಲ ನಾವು ಅಲ್ಲಿ ನಾರಾಯಣ ಹೃದಯಾಲಯಕ್ಕೆ ಮತ್ತೆ JSS ಆಸ್ಪತ್ರೆಗೆ ಅದನ್ನ ಅವ್ರ ಟೀಮ್ ಬಂದಿತ್ತು. ಅದನ್ನ ತುಂಬಾ ಸ್ಟೋರೇಜ್ ವೆರಿ ಇಂಪಾರ್ಟೆಂಟ್ ಅದರಲ್ಲಿ, ಮತ್ತೆ ಟೈಮ್ ವೆರಿ ಇಂಪಾರ್ಟೆಂಟ್. ಆ ಟೈಮಲ್ಲಿ ನಾವು ಅದನ್ನ ಹಾರ್ವೆಸ್ಟ್ ಮಾಡಬೇಕು. ನಾವು ಇಲ್ಲಿ ರಿಟ್ರೀವ್ ಮಾಡಿದ್ವಿ, ಎಲ್ಲ ಟೀಮ್ ಎಲ್ಲ ಸೇರಿಕೊಂಡು ನಮ್ಮ ಅಥಾರಿಟೀಸ್, ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಇರ್ಬೋದು, ಮೆಡಿಕಲ್ ಸೂಪರ್ಡೆಂಟ್, ಡೀನ್ ಆ್ಯಂಡ್ ಡೈರೆಕ್ಟ್ರು, ಮತ್ತು RMOಗಳು ಮತ್ತು ಸರ್ಜನ್ಸ್ ಎಲ್ಲ ಸೇರಿ ಅದನ್ನ ಅಂಗಾಂಗನ ಹೊರಗೆ ತೆಗೆದ್ವಿ. ಆ ಗೋಲ್ಡನ್ ಪೀರಿಯಡಲ್ಲಿ ಹೊರಗಡೆ ತೆಗೆದು, ಅದು ಏನಂದ್ರೆ ಹಾರ್ಟ್ ಬೀಟ್ ಆಗ್ತಾ ಇರ್ತದೆ. ಬ್ರೈನ್ ಡೆಡ್ ಇರಬೇಕು, ಬಟ್ ಹಾರ್ಟ್ ಬೀಟ್ ಆಗ್ತಾ ಇರ್ತದೆ, ಹೃದಯ ಕೆಲಸ ಮಾಡ್ತಾ ಇರಬೇಕು, ಪಂಪ್ ಆಗ್ತಾ ಇರಬೇಕು, ಸಪ್ಲೈ ಆಗ್ತಾ ಇರಬೇಕು, ಹೃದಯ ಕೆಲಸ ಮಾಡಬೇಕು, ಬ್ಲಡ್ ಸಪ್ಲೈ ಆಗ್ತಾ ಇರಬೇಕು ನಮಗೆ. ಆವಾಗ ಅದನ್ನ ಅಂಗಾಂಗನ ತೆಗೆದುಬಿಟ್ಟು ಇನ್ನೊಬ್ರಿಗೆ ನಾವು ಅದನ್ನ ಕೊಡುವಂಥದ್ದು ದಾನ. ಅದು ಮಹಾಶ್ರೇಷ್ಠ ದಾನ. ಅದು ಒಳ್ಳೆ ಕಾರ್ಯ ಆಗಿದೆ ನಮ್ಮಲ್ಲಿ ಒಂದು 2 ವಾರದ ಹಿಂದೆ. ಅದೆಲ್ಲ ಪೇಪರಲ್ಲೆಲ್ಲ ಬಂದಿತ್ತು. ಅದು ಕಣ್ಣಿನ ದಾನನೂ ಮಾಡ್ಬೋದಾ? ಮೃತ ಶರೀರದಿಂದ ಕಣ್ಣು ತೆಗಿಬೋದಾ ಅಂತ? ಹೌದು, ಕಣ್ಣು ತೆಗಿಬಹುದು. ಕಣ್ಣು ಅದೊಂದು ಗೋಲ್ಡನ್ ಪೀರಿಯಡ್. ನಾವು ಒಂದು 4-6 hours ಅಲ್ಲಿ ತೆಗೆದ್ರೆ ಅದಕ್ಕೆ ವಯಬಿಲಿಟಿ ಚೆನ್ನಾಗಿರುತ್ತೆ. ಕಣ್ಣು ಅಂದ್ರೆ ಕೆಲವ್ರಿಗೆ ಮಿಸ್ನಾಮರ್, ಎಂಟೈರ್ ಗ್ಲೋಬ್ನೇ ಇದು ಮಾಡ್ತಾರೆ, ಎಂಟೈರ್ ಐಬಾಲ್ ಅದು ಕಾರ್ನಿಯಾ ಅಷ್ಟೇನೆ. ಮುಂದೆ ಒಂದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂತ ಎಲ್ಲ, ಅದನ್ನ ನಾವು ಐ ಡೊನೇಷನ್ ಅಂತ ಹೇಳುವಂಥದ್ದು. ಸೊ ಕಾರ್ನಿಯಾನ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಯಾರಿಗೆ ಕಾರ್ನಿಯಾ ಎಫೆಕ್ಟ್ ಆಗಿರ್ತದೆ ಅಂಥವ್ರಿಗೆ ಈ ಕಾರ್ನಿಯಾನ, ಹೊಸ ಕಾರ್ನಿಯಾನ ಹಾಕ್ಬೋದು. ಮತ್ತೆ ಆ ಪ್ಲೆಡ್ಜ್ಗೆ ನಾವು ಇಲ್ಲಿ ಒಂದು ಸಹಿ ಮಾಡಿ ಅದನ್ನ ಮಾಡ್ಕೋಬಹುದು. ಬದುಕಿರುವಂತವ್ರು ಕೂಡ. ಹೌದು, ಇಲ್ಲಿ ನೋಡಲ್ ಆಫೀಸರ್ ಇದ್ದಾರೆ, ಒಬ್ರು RMO ಅವರು ಇದ್ದಾರೆ. ಬದುಕಿರುವಾಗಲೇ ನಾವು ಅಲ್ಲಿ ಒಂದು ಎಫಿಡೇವಿಟ್ ಎಲ್ಲ ಮಾಡಿ ಅದಕ್ಕೆ ಒಂದು ಗೈಡ್ ಲೈನ್ಸ್ ಇದೆ, ಅದನ್ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ನಿಮ್ಮ ಅದೇ ಎಂಟೈರ್ ಬಾಡಿನೂ, ಡೆಡ್ ಬಾಡಿನೂ ಕೊಡ್ಬೋದು ನೀವು. ಅದನ್ನ ಟೀಚಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಅಂದ್ರೆ ಇದು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಆಗಿರೋದ್ರಿಂದ ಅಲ್ಲಿ ಹೊಸ ವೈದ್ಯರನ್ನ ಅಲ್ಲಿ ತಯಾರು ಮಾಡಬೇಕಾಗತ್ತೆ. ಅವ್ರಿಗೆ ಈ ಮೃತ ಶರೀರಗಳ ಅವಶ್ಯಕತೆ ಇರುತ್ತೆ, ಶಸ್ತ್ರಚಿಕಿತ್ಸೆ ಇದೆಲ್ಲ ಕಲಿಯೋದಕ್ಕೆ, ಮತ್ತೆ ಅಂಗಾಂಗಗಳನ್ನು ನೋಡಿ ಕಲಿಯೋದಕ್ಕೆ. ಹಾಗಾಗಿ ಮೃತ ಶರೀರಗಳನ್ನು ಕೂಡ ಕೊಡಬಹುದು. ಕೊಡಬಹುದು. ಅದನ್ನು ಕೂಡ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ.
ಇಟ್ಕೊಳ್ಳೋಕೆ ಸ್ಟೋರೇಜ್ ವ್ಯವಸ್ಥೆ ಇದೆ. ಮತ್ತು ಈ ರಕ್ತದಾನ ಮಾಡೋವಂಥವ್ರಿಗೂ ಅಲ್ಲಿ ಅವಕಾಶ ಇದೆಯಾ? ಅವಕಾಶ ಇದೆ, ರಕ್ತದಾನ ಹೋಗಿ ಮಾಡ್ಬೋದು. ನಮ್ಮಲ್ಲಿ ಬ್ಲಡ್ ಬ್ಯಾಂಕ್ ಇದೆ, 24 hours ಓಪನ್ ಇರ್ತದೆ ಅದು. ಯಾರು ರಕ್ತದಾನ ಮಾಡಬೇಕು ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ರಕ್ತದಾನ ಅಲ್ಲೇ ಮಾಡ್ಬೋದು. ಅಂದರೆ ಮೃತ ಶರೀರಗಳನ್ನು ಕೊಡುವಂಥವ್ರು ಮಹಾವಿದ್ಯಾಲಯ ಸಂಪರ್ಕಿಸ್ಬೋದು. ಹೌದು ಹೌದು. ಅಂತ ಸಂದರ್ಭದಲ್ಲಿ ಮಹಾವಿದ್ಯಾಲಯದಿಂದ ಹೋಗಿ ಅಲ್ಲಿ ಏನಾದರೂ ಶರೀರಕ್ಕೆ ಏನಾದರೂ ಒಂದು ಉಪಚಾರ ಕೊಟ್ಟು ಆಮೇಲೆ ತರಬೇಕಾಗತ್ತಾ, ಹೇಗೆ ಅದು? ಯೂಶಲ್ ಆಗಿ ಅವ್ರ ಫ್ಯಾಮಿಲಿಯವರೇ ತಂದು ಕೊಡ್ತಾರೆ ನಮ್ಮ ಇನ್ಸ್ಟಿಟ್ಯೂಷನ್ಗೆ, ಕೊಡಗು ಮೆಡಿಕಲ್ ಕಾಲೇಜಿಗೆ. ಜನರಲ್ ಆಗಿ ಹಂಗೆ ಆಗೋದು ಅದು. ಅದನ್ನ ನಮ್ಮಲ್ಲಿ ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಪ್ರಕಾರ ತಗೋಬೇಕಾಗ್ತದೆ. ಲೀಗಲ್ ಪ್ರೊಸೀಜರ್ಸ್ ಎಲ್ಲ ಇರ್ತದೆ, ಅದನ್ನೆಲ್ಲ ಫಾಲೋ ಮಾಡಬೇಕಾಗ್ತದೆ. ಮೊದಲೇ ನಾವು ಅಫಿಡೇವಿಟ್ ಎಲ್ಲ ಮಾಡಿ ಈ ಥರ ಕೊಡ್ತೀವಿ ಅಂದರೆ ಅದೇನು ಅಂಥ ಸಮಸ್ಯೆ ಬರೋದಿಲ್ಲ. ಈಗ ಸಡನ್ ಆಗಿ ಸ್ಟ್ರೇಂಜರ್ ಯಾರೋ ಅಲ್ಲಿ ರೋಡ್ ಸೈಡ್ ಇದಾಗಿ ಅವ್ರ ಕಡೆಯವರು ಬರೋದು, ಅದು ಪ್ರೊಸೀಜರ್ಸ್ ತುಂಬ ಇರ್ತದೆ. ಪೊಲೀಸ್ ಪ್ರೊಸೀಜರ್ ಇರ್ತದೆ, ಲೀಗಲ್ ಪ್ರೊಸೀಜರ್ಸ್ ಇರ್ತದೆ. ಅಂದರೆ ಅವರು ಮುಂಚಿತವಾಗೇನೆ ಬೇಕಾದ್ರೂ ಹೇಳ್ಬೋದು, ಹೇಳ್ಬಿಟ್ಟು ಮೊದಲೇ ನೋಂದಾಯಿಸ್ಬೋದು. ಹೌದು, ಎಫಿಡೇವಿಟ್ ಮಾಡ್ತಾರೆ, ನೋಂದಾಯಿಸ್ಬೋದು. ಆಮೇಲೆ ಅವರು ಕುಟುಂಬದ ಸದಸ್ಯರಿಗೆ ತಿಳಿಸಿದ್ರೆ ಅವರು ಅದನ್ನ ದಾನ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಮತ್ತೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಂಥದ್ದು ಏನಾದರೂ ಇದೆಯಾ? ಯಾರಾದರೂ ತುರ್ತಾಗಿ ನಮಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಬೇಕು ಅಂತ ದೂರವಾಣಿ ಕರೆ ಮಾಡಿದರೆ? ಆಂಬ್ಯುಲೆನ್ಸ್ ನಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟೇ ಇನ್ಚಾರ್ಜ್ ಇರ್ತದೆ. ಆಂಬ್ಯುಲೆನ್ಸ್ ನಾವು ಕೊಟ್ಟು ಕಳಿಸ್ತೇವೆ. ಅದಕ್ಕೆ ಅದು SC/ST ಸಿಗೋದೇ ಫ್ರೀ ಇರ್ತದೆ. ಬೇರೆಯವರಿಗೆಲ್ಲ ನಾಮಿನಲ್ ಚಾರ್ಜಸ್ ಇರ್ತದೆ. ಈವನ್ ಮೈಸೂರಿಗೂ ಕಳಿಸ್ಕೊಡ್ತೀವಿ, ಮಂಗಳೂರಿಗೂ ಕಳಿಸ್ಕೊಡ್ತೀವಿ, ಯಾವ ಬೆಂಗಳೂರಿಗೂ ಕಳಿಸ್ತೀವಿ. ಅದಕ್ಕೆಲ್ಲ ರೇಟ್ ಫಿಕ್ಸ್ ಆಗಿದೆ ಗೌರ್ಮೆಂಟಿಂದ. ಸೊ ಅದನ್ನು ಕೊಟ್ಟು ಇದು ಮಾಡ್ಕೋಬೋದು. SC/ST ಅವ್ರಿಗೆ ಆಂಬ್ಯುಲೆನ್ಸ್ ಸರ್ವಿಸು ಫ್ರೀ ಇದೆ. ಅಲ್ಲ, ಈಗ ಯಾವುದೋ ಒಂದು ಮೂಲೆಯಿಂದ ಅವರು ದೂರವಾಣಿ ಕರೆ ಮಾಡ್ತಾರೆ, ಹಿಂಗಾಗಿದೆ ನಮಗೆ ಆಂಬ್ಯುಲೆನ್ಸ್ ಬೇಕು, ಇಲ್ಲಿಂದ ಹೋಗಿ ಕರ್ಕೊಂಬರೋದಕ್ಕೂ ಸಾಧ್ಯತೆ ಇದೆಯಾ? ಹೌದು, ಅದನ್ನು ಕರೆಕ್ಟಾಗಿ ಮಾಹಿತಿ ತಗೊಂಡು ಅವ್ರದ್ದು ಡೀಟೇಲ್ಸ್ ಎಲ್ಲ ತಗೊಂಡು ಆಂಬ್ಯುಲೆನ್ಸ್ ಹೋಗಿ ಕರ್ಕೊಂಡು ಬರ್ತಾರೆ. ಮತ್ತು ಅವ್ರಿಗೆ ಚಾರ್ಜಸ್ ಎಲ್ಲ ಹೇಳ್ತಾರೆ, ಇಷ್ಟಾಗ್ತದೆ ಅಂತ ಹೇಳ್ತಾರೆ. ಅಂದರೆ ಒಟ್ಟಾರೆ ಹೇಗೆ ಸಾರ್ವಜನಿಕರು ಈ ಬೋಧಕ ಆಸ್ಪತ್ರೆಯ ಪ್ರಯೋಜನ ಪಡ್ಕೋಬೋದು ಅಂತೀರಿ? ಏನೇ ಕುಂದುಕೊರತೆ ಅಥವಾ ತುಂಬ ಜನರಿಗೆ ಈಗೀಗ ಸುಮಾರು ಜನಕ್ಕೆ ಗೊತ್ತಾಗಿದೆ. ಬಟ್ ಅಲ್ಲಿ ಕೆಲವರು ನಮ್ಮ ಹತ್ರ ಸಮಸ್ಯೆಗಳು ಹೇಳ್ಕೊಳ್ತಾರೆ. ಏನು ಸಮಸ್ಯೆ ಅಂದರೆ ಅವರು ಕ್ಯೂ ಸಿಸ್ಟಮ್ ತುಂಬ ಲಾಂಗ್ ಕ್ಯೂಗಳಿರ್ತದೆ, ಕೌಂಟರ್ಸ್ ಕಮ್ಮಿ ಇದೆ. ಮತ್ತು ಅದೇ ಸಮಸ್ಯೆ ಅವ್ರಿಗೆ. ಮತ್ತು ಅವ್ರಿಗೆ ಇವಾಗ ಲ್ಯಾಬ್ಗೆ ಅವರು ರಕ್ತ ಕೊಟ್ಟಿರ್ತಾರೆ, ಅದ್ರ ರಿಪೋರ್ಟ್ ಬರೋಕ್ಕೆ ಅಟ್ಲೀಸ್ಟ್ ಒಂದು ಈವ್ನಿಂಗ್ ಆಗ್ತದೆ. ಬೆಳಿಗ್ಗೆ ಕೊಟ್ಟರೆ ಈವ್ನಿಂಗ್ ಆಗ್ತದೆ ಅಥವಾ ನೆಕ್ಸ್ಟ್ ಡೇ ಆಗ್ತದೆ. ಇಂಥವೆಲ್ಲ ಸಣ್ಣ ಸಣ್ಣ ಸಮಸ್ಯೆ ಇದೆ. ಒಂದು ಅವ್ರಿಗೆ ಕಾಯೋಷ್ಟು ಪೇಷಂಟ್ಸ್ ಇರಬೇಕು, ಸ್ವಲ್ಪ ಕಾಯಬೇಕು, ಕರೆಕ್ಟ್ ಮಾಹಿತಿ ತಗೋಬೇಕು, ಫೋನ್ ನಂಬರ್ ತಗೋಬೇಕು, ಮತ್ತು ರಿಸಿಪ್ಟ್ ನಂಬರ್ ಎಲ್ಲ ಇಟ್ಕೋಬೇಕು. ಸೊ ಏನಾದ್ರು ಕ್ಲಾರಿಫಿಕೇಶನ್ ಇದ್ದರೆ ಫೋನ್ ಮೂಲಕನೂ ನೀವು ಇಂಥ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿಬಿಟ್ಟು ನಿಮ್ಮ ರಿಸಿಪ್ಟ್ ನಂಬರ್ ಹೇಳಿದ್ರೆ ನಿಮಗೆ ಮಾಹಿತಿ ಕೊಡ್ತಾರೆ. ಇಂಥ ದಿನ ಬನ್ನಿ ಅಂತ ಎಲ್ಲ ಹೇಳ್ತಾರೆ. ಸೊ ಅಂಥ ದಿನ ನೀವು ಸಾರ್ವಜನಿಕರು ಹೋಗಿ ರಿಪೋರ್ಟ್ಸ್ ಎಲ್ಲ ತಗೋಬಹುದು. ಮತ್ತೆ ಔಷಧಗಳನ್ನು ಅಲ್ಲಿ ಉಚಿತವಾಗಿ ನೀಡಲಾಗುತ್ತೆ? ಔಷಧಿನೂ ಉಚಿತವಾಗಿ ಎಲ್ಲ, ಆಲ್ಮೋಸ್ಟ್ ಎಲ್ಲ ಔಷಧಿಗಳೂ ಇದೆ. ಈಗ ಕ್ಯಾನ್ಸರ್ ಔಷಧಿಗಳೂ ಬಂದಿದೆ. ಕ್ಯಾನ್ಸರ್ಗೂ ನಾವು ಅಲ್ಲಿ ಔಷಧಿಗಳು ಕೊಡ್ತಾ ಇದ್ದೀವಿ. ಮತ್ತೆ HIV/AIDS ಸಂಬಂಧಪಟ್ಟ ರೋಗಗಳು ಬರ್ತದೆ. ಗೌರ್ಮೆಂಟ್ ಸಪರೇಟ್ ಒಂದು HIV ಒಂದು ಕೊಠಡಿನೇ ಇದೆ. HIV ಮತ್ತೆ ನಾಯಿ ಕಡತಕ್ಕೂ ಇದೆ, ಸಪರೇಟ್ ಆಗಿದೆ. ರೇಬಿಸ್ಗೆ ಆಂಟಿ ರೇಬಿಸ್ ವ್ಯಾಕ್ಸಿನ್ಸ್ ಇದೆ ನಾಯಿ ಕಡದಂಥದ್ದಕ್ಕೆ. ಮತ್ತೆ ಹಾವು ಕಡತಕ್ಕೆ ನಾವು ಆಂಟಿ ಸ್ನೇಕ್ ವಿನಮ್ ನಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲೇ ಇರ್ತದೆ. ನಾವು ಅದನ್ನ ಕೊಡ್ತೀವಿ. ನಮ್ಮಲ್ಲಿ ಈ ಹಾವು ಕಡ್ದಿದ್ದು ಸಾವು ನಾನು ಬಂದಮೇಲೆ ಅಂತೂ ನಾನು ನೋಡಿಲ್ಲ ಇದುವರೆಗೆ. ಬಟ್ ಒಳ್ಳೆ ಉತ್ತಮ ಟ್ರೀಟ್ಮೆಂಟ್ ಸಿಗುತ್ತೆ ಹಾವು ಕಡ್ದಿದ್ದಕ್ಕೆಲ್ಲ. ನಮ್ಮಲ್ಲಿ ತುಂಬ ಚೆನ್ನಾಗಿ ಅವರು ಚಿಕಿತ್ಸೆ ಪಡ್ಕೊಂಡು ಗುಣವಾಗಿ ಹೋಗ್ತಾರೆ. ಅಂದರೆ ನಮ್ಮ ಸಾರ್ವಜನಿಕರು ಇಷ್ಟೆಲ್ಲ ಸೌಲಭ್ಯಗಳನ್ನು ಪಡ್ಕೋಬೇಕು. ಮತ್ತೆ ಅಲ್ಲಿ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಅವ್ರಿಗೂ ಕೂಡ ಸಹಕರಿಸಬೇಕಾಗತ್ತೆ. ಯಾಕೆಂದರೆ ಅವ್ರು ಕಲಿಯೋಬೇಕು, ಮುಂದೆ ವೈದ್ಯರಾಗಬೇಕು. ಅದು ಒಂದು ಸದುದ್ದೇಶನೂ ಕೂಡ ಈ ಬೋಧಕ ಆಸ್ಪತ್ರೆಯಲ್ಲಿ ಇರುತ್ತೆ. ಅಂದರೆ ರೋಗಿಗಳನ್ನು ಅವರು ತೋರಿಸಿನೂ ಕೂಡ ಅವರಿಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇರ್ತಾರೆ ವಿದ್ಯಾರ್ಥಿಗಳಿಗೆ. ಈ ವೈದ್ಯಕೀಯ ಪದವಿ ಪಡಿತಾ ಇರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅದು ಒಂದು ಪ್ರಯೋಜನ ಕೂಡ ಆಗುತ್ತೆ. 24 hours ಟ್ರೀಟ್ಮೆಂಟ್ ಇರ್ತದೆ. ಯಾಕೆಂದರೆ ಅಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಇರ್ತಾರೆ, ಮತ್ತು ಯಾವಾಗಲೂ ಡಾಕ್ಟರ್ಸ್ ಇದ್ದೇ ಇರ್ತಾರೆ. 1-to-1 ಡಾಕ್ಟರ್ಸ್ ಇದ್ದೇ ಇರ್ತಾರೆ. ಎಲ್ಲ ರೋಗಿಗಳಿಗೂ ಸಿಕ್ಕೇ ಸಿಗ್ತಾರೆ.
ಈಗ ಕನ್ಸಲ್ಟೆಂಟ್ಸ್ ಪ್ರೊಫೆಸರ್ಸ್ ಅವರು ಇಲ್ಲ ಅಂದ್ರೂ ಅವರ ಅಸಿಸ್ಟೆಂಟ್ಸ್ PG ಸ್ಟೂಡೆಂಟ್ಸ್ ಇದ್ದೇ ಇರ್ತಾರೆ, ಅವರು ರೌಂಡ್ ದ ಕ್ಲಾಕ್ ಇರ್ತಾರೆ. ಆಯುಷ್ ವಿಭಾಗನೂ ಇದೆಯಲ್ಲ ಅಲ್ಲಿ? ಆಯುಷ್, ಹೋಮಿಯೋಪತಿ ಎಲ್ಲ ಇದೆ ನಮ್ಮ ಅದ್ರಲ್ಲಿ. ತುಂಬಾ ಚೆನ್ನಾಗಿದೆ ಅವ್ರದ್ದು ಡಿಪಾರ್ಟ್ಮೆಂಟು ಚೆನ್ನಾಗಿದೆ. ಆಯುಷ್, ಹೋಮಿಯೋಪತಿ, ನ್ಯಾಚುರೋಪತಿ ಎಲ್ಲ ವಿಭಾಗಗಳು ಇದೆ. ಹೌದು, ಅದ್ರ ಪ್ರಯೋಜನ ಪಡ್ಕೋಬಹುದು ಇಚ್ಛೆ ಇರುವಂತ. ಹೌದು ಹೌದು ಹೌದು. ಆತ್ಮೀಯ ಕೇಳಿದ್ರೆ, ತಮಗೆ ಈ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಯ ವಿವಿಧ ಸೌಲಭ್ಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಮೋಹನ್ ಅಪ್ಪಾಜಿಯವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9845471569. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845471569. ತುಂಬ ಸಂತೋಷ ಡಾಕ್ಟರ್ ಮೋಹನ್ ಅಪ್ಪಾಜಿಯವರೇ, ತಾವಿದುವರೆಗೂ ಈ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಯಲ್ಲಿ ನಮ್ಮ ಸಾರ್ವಜನಿಕರಿಗೆ ಸಿಗುವಂಥ ವಿವಿಧ ಚಿಕಿತ್ಸಾ ಸೌಲಭ್ಯಗಳು ಮತ್ತು ಅವರು ಯಾವ ಒಂದು ಕ್ರಮವನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಯಲ್ಲಿ ದೊರೆಯುವ ಚಿಕಿತ್ಸಾ ಸೌಲಭ್ಯಗಳ ಕುರಿತು ತುರ್ತು ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲು ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹಾಗೂ ಕಾರ್ಯಕ್ರಮದ ನಿರ್ವಹಣೆ PM ಜಗದೀಶ್. ಶ್ರೋತೃಗಳೇ, ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.